ಮಾರಕಾಸ್ತ್ರಗಳಿಂದ ಉದ್ಯಮಿಯನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಉದ್ಯಮಿ ಕೊಲೆ ಹಿಂದೆ ಇದೆ ಭಯಾನಕ ಲವ್ ಕಹಾನಿ. ಪ್ರೇಮ ಪಾಷಾಣಕ್ಕೆ ಬರ್ಬರ ಹತ್ಯೆಯಾದ ರಿಯಲ್ ಎಸ್ಟೇಟ್ ಉದ್ಯಮಿ. ಯುವ ಉದ್ಯಮಿ ಲೋಕನಾಥ್ ಸಿಂಗ್ ಹತ್ಯೆಯಾದ ಉದ್ಯಮಿಯ ಕೊಲೆ ಹಿಂದೆ ಭಯಾನಕ ಲವ್ ಸ್ಟೋರಿ ಒಂದಿದೆಯಂತೆ. ಪ್ರೇಮ ಪಾಷಾಣಕ್ಕೆ ಬರ್ಬರ ಹತ್ಯೆಯಾದ ರಿಯಲ್ ಎಸ್ಟೇಟ್ ಉದ್ಯಮಿ. ಯುವ ಉದ್ಯಮಿ ಲೋಕನಾಥ್ ಸಿಂಗ್ ಹತ್ಯೆಯಾದ ಉದ್ಯಮಿ 28 ವರ್ಷದ ಉದ್ಯಮಿ ತಂದೆ ತಾಯಿ ಕಳೆದುಕೊಂಡಿದ್ದ. ಲೋಕನಾಥ್ ದೂರದ ಸಂಬಂಧಿಯನ್ನ ಪ್ರೀತಿಸ್ತಾ ಇದ್ದಂತೆ. ಹುಡುಗಿ ಕೇಳಲು ಹೋದಾಗ ಮಾರಾಮಾರಿ ಗಲಾಟೆಯಾಗಿದೆ. ಲೋಕನಾಥ್ ಕಾರ್ನಲ್ಲಿ ಹೋಗುವಾಗ ದುಷ್ಕರ್ಮಿಗಳಿಂದ ದಾಳಿಯಾಗಿದೆ. ಯದ್ವಾ ತದ್ವಾ ಕಡ್ದು ಹಾಕವ್ರೆ. ಬಾಳೆ ಗೊನೆ ಕಡ್ದಂಗೆ ಕಡ್ದವ್ರೆ. ಸೋಲದೇವನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಕೊಲೆ ನಡೆದಿದೆ. ಮಾರಕಾಸ್ತ್ರಗಳಿಂದ ಉದ್ಯಮಿಯನ್ನ ಬರ್ಬರವಾಗಿ ಕೊಚ್ಚಿ ಕೊಲ್ಲಲಾಗಿದೆ. ಈ ಹಳಸಿನಕಾಯಿ ಹಣ್ಣಕಾಯ ಅಂತ ನೋಡೋದಕ್ಕೂ ಕೊಚ್ತಾರೆ ನೋಡಿ, ಆ ರೂಪದಲ್ಲಿತ್ತು ಭಯಾನಕ ಕೊಲೆ. ಪ್ರೇಮ ಪಾಷಾಣಕ್ಕೆ ಬರ್ಬರ ಹತ್ಯೆಯಾದ ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿದ್ದ. ಅನುಕೂಲಕರವಾದಂತಹ ಫ್ಯಾಮಿಲಿ. ಉದ್ಯಮಿ ವ್ಯಾಪಾರದಲ್ಲೂ ಕೂಡ ಚುರುಕಾಗಿದ್ದ. 28 ವರ್ಷ ಮಾತ್ರ, ಬರೀ 28 ವರ್ಷ ಲವ್ ಮಾಡ್ತಿದ್ದಂತೆ. ಆತನ ಹೆಸರು ಲೋಕನಾಥ್ ಅಂತ. ದೂರದ ಸಂಬಂಧಿಯನ್ನ ಲವ್ ಮಾಡ್ತಿದ್ದ. ದೂರದ ಸಂಬಂಧಿ ಹುಡುಗಿ ಕೇಳಲು ಹೋದಾಗ ಮಾರಾಮಾರಿ ಆಗಿದೆ. ನಿನಗೇನು ಯೋಗ್ಯತೆ ಇದೆಯಾ ನನ್ನ ಮಗಳನ್ನ ಕೇಳೋದಕ್ಕಂತ ಹೇಳೋರೋ ಏನೋ. ಲೋಕನಾಥ್ ಕಾರಿನಲ್ಲಿ ಹೋಗುವಾಗ ದುಷ್ಕರ್ಮಿಗಳಿಂದ ದಾಳಿಯಾಗಿದೆ. ಮಾರಣಾಂತಿಕ ದಾಳಿ ಅದು. ಕೊಲೆಯಾದ ವೇಳೆ ಲೋಕನಾಥ್ ಬಾಡಿ ಗಾರ್ಡ್ ಸ್ಥಳದಲ್ಲಿರಲಿಲ್ಲ. ಸೋಲದೇವನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಕೊಲೆ ನಡೆದಿರುವಂತಹದ್ದು ನೀವು ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಾ. ಈತನೇ ಬರ್ಬರವಾಗಿ ಕೊಲೆಯಾದಂಥ ವ್ಯಕ್ತಿ. ಲೋಕನಾಥ್ ಸಿಂಗ್ ಹತ್ಯೆಯಾದಂತಹ ಉದ್ಯಮಿ, ಬಿಸ್ನೆಸ್ ಮ್ಯಾನ್. ಅಚ್ಚುಕಟ್ಟಾಗಿತ್ತು, ಅನುಕೂಲಕರವಾದಂತಹ ಕುಟುಂಬ. ಸಂಬಂಧಿಯೊಬ್ಬಳನ್ನು ಲವ್ ಮಾಡಿದ್ದೇ ಈತನ ಕೊಲೆಗೆ ಕಾರಣವಾಯಿತು. ಲೋಕನಾಥ್ ದೂರದ ಸಂಬಂಧಿಯನ್ನು ಪ್ರೀತಿಸ್ತಾ ಇದ್ದ. ಹುಡುಗಿ ಕೇಳಲು ಹೋದಾಗ ಮಾರಾಮಾರಿ. ಕೊಡೋದಿಲ್ಲ ಅನ್ನೋ ಒಂದು ಉತ್ತರ ಸಾಕಾಗ್ತಿತ್ತಲ್ಲ, ಕೊಚ್ಚಿ ಕೊಲ್ಲಬೇಕಾಗಿತ್ತ. ಲೋಕನಾಥ್ ಕಾರಿನಲ್ಲಿ ಹೋಗುವಾಗ ದುಷ್ಕರ್ಮಿಗಳಿಂದ ಹಲ್ಲೆಯಾಗಿದೆ. ಕೊಲೆಯಾದ ವೇಳೆ ಲೋಕನಾಥ್ ಬಾಡಿ ಗಾರ್ಡ್ ಸ್ಥಳದಲ್ಲಿರಲಿಲ್ಲ ಎಂದು ಹೇಳಲಾಗ್ತಿದೆ. ಸೋಲದೇವನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಈ ಕೊಲೆ ನಡೆದಿರತಕ್ಕಂತಹದ್ದು.